ಕಾಮಿಡಿ ಅದು. ಆ ದೇವ್ರ ಹತ್ರ ನೀನು ಏನಂತ ಬೇಡ್ಕೊಂತಿದ್ದೆ? ಇನ್ನೇನ್ ಕೇಳಿಸಿದ? ಕಾಯಿಲೆಯಿಂದ ಬದುಕ್ತಾ ಇರೋ ಅಂತ ನನ್ನ ತಂದೆ ತಾಯಿನ ಕಾಪಾಡಪ್ಪ ಅಂತ ಕೇಳ್ಕೊಂಡೆ. ಅಲ್ಲ ಅಂದ ಹಾಗೆ ನಮ್ಮನೆಗೆ ಸೊಸೆಯಾಗಿ ನನಗೆ ಅತ್ತಿಗೆಯಾಗಿ ಯಾವಾಗ ಬರ್ತೀಯ ನಮ್ಮನೆಗೆ? ಅದಕ್ಕೆ ನಿಮ್ಮಣ್ಣ ಉತ್ತರ ಕೊಡ್ಬೇಕು. ನಿಮ್ಮಣ್ಣ ಮನ್ಸು ಮಾಡಿ ನಿಮ್ ದೊಡ್ಡನನ್ನ ಒಪ್ಸಿದ್ರೆ ನಾನ್ ನಿಮ್ಗೆ ಅತ್ಯಾಗಿ ಬರ್ತೀನಿ. ಯಾಕೆ ಯೋಚನೆ ಮಾಡ್ತೀಯ? ನಮ್ಮ ಅಣ್ಣ ನನ್ನ ಮಾತನ್ನ ಖಂಡಿತವಾಗ್ಲೂ ಮೀರಲ್ಲ. ನನ್ನ ಮನನ್ ಮಾಡಿ ಹೇಗಾದ್ರೂ ಮಾಡಿ ಈ ಮದುವೆ ಒಪ್ಪಿಸ್ತೀನಿ. ಪೂಜೆ ಮುಗೀತಾಣ? ಅಂದ ಹಾಗೆ ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಹಾಗೆ ಸೀತಾ ಜೊತೆ ತುಂಬಾ ದಿನ ಆಗಿತ್ತಲ್ಲ ಮಾತಾಡಿ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ತಾ ಇದ್ದೆ ಅಣ್ಣ. ಅಂದ ಹಾಗೆ ಅಣ್ಣ ನಮ್ಮನೆಗೆ ಭಾರತಿನ ಯಾವಾಗ ಸೊಸೆಯಾಗಿ ನನಗೆ ಅತ್ತಿಗೆಯಾಗಿ ಕರ್ಕೊಂಡೋಗ್ತೀಯ? ಈ ಪ್ರಸಾದನ ತಗೊಂಡು ನಂಗೆ ಆಶೀರ್ವಾದ ಬರೀ ದೀರ್ಘ ಸುಮಂಗಿ ತಗೊಂಡ ಹೇಳಿದ್ರೆ ಹೇಳಣ್ಣ ಹೇಳಣ್ಣ. ನಮ್ಮನೆಗೆ ಯಾವಾಗ ಮದುವೆ ಮಾಡ್ಕೊಂಡು ನಂಗೆ ಅತ್ತಿಗೆಯಾಗಿ ಕರ್ಕೊಂಡೋಗ್ತೀಯ ಅಂತ. ನಮ್ಮಣ್ಣ ಹೋಗ್ತೇನ್ರೆ ನಿನ್ನ ಕನಸು ನನಸಾಗುತ್ತೆ. ಇದಕ್ಕೇನಣ್ಣ ಇದು ನನಗೆ ವಿಷಯ ಬಿಟ್ಟು ಬಿಡಿ. ನಾನು ಹೇಗಾದ್ರೂ ಮಾಡಿ ಅಣ್ಣನಿಗೆ ಹೇಳಿ ಒಪ್ಪಿಸ್ತೀನಿ. ಹಾ ಅಂದಾಗೆ ನೀವಿಬ್ರು ಮಾತಾಡ್ತೀರಿ. ಶಿವ ಪೂಜೆಯಲ್ಲಿ ಕಡೆ ಬಿಟ್ಟಂಗೆ ನಿಮ್ಮ ಮದುವೆಯಲ್ಲಿ ನಾನು ಸರಿ ನೋಡು ಅಣ್ಣ ಒಬ್ಬನೇ ಸಿಕ್ಕಿದಾನೆ. ನೀವಿಬ್ರು ಮಾತಾಡ್ಕೊಂಡು ಹಾಯಾಗಿ ನಿನ್ ಮನಸ್ಸಿನ ಭಾವನೆನ ಅಣ್ಣ ಹತ್ರ ಹಂಚ್ಕೊಬಿಡು. ಸರಿ ಕಣೆ, ನಾನು ನಿನಗೆ ಆಮೇಲೆ ಸಿಗ್ತೀನಿ. ಎಂಜಾಯ್. ಅಶೋಕ್ ನಾನು ಬರ್ತೀನಿ. ಎಲ್ಲೋ ಆಗ್ತೀಯ? ನಾನು ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು. ನನ್ನ ಕನಸಿನ ನೂರಾದ ಆಸೆ ಆಕಾಂಕ್ಷೆ ವೇದನೆಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂದ್ರೆ ಎಷ್ಟು ಸರಿ? ಅಶೋಕ್ ಆದಷ್ಟು ಬೇಗ ನಿಮ್ಮ ಪ್ರೀತಿಯ ನೆರಳಲ್ಲಿ ಆಶ್ರಯ ಪಡಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ನನ್ನ ತಂದೆ ತಾಯಿ ಕಾಯಿಲೆ ಕಷ್ಟದಲ್ಲಿ ನರಳ್ತಾ ಇದ್ದಾರೆ. ಏನ್ ಮಾಡ್ಲಿ? ನೋಡ್ಬಾಕೆ ಆ ಚಿಂತೆ ಬಿಡು, ನಾನಿದ್ದೀನಲ್ಲ. ಕಷ್ಟಗಳು ಚಲಿಸುವ ಮೋಡಗಳಿದ್ದಂತೆ ಹಾಗೆ ತೇಲಾಡ್ತಾ ಹೋಗ್ತಾ ಇರ್ತಾವೆ. ಮುಂದೆ ನಿನ್ ಬಾಳು ಬಂಗಾರಾಗುತ್ತೆ ಬಿಡು. ನನ್ನ ಬಾಳು ಬೆಳಕಾಗ್ಲಿ ಅಂತಾನೆ ನಿಮ್ಮನ್ನ ನಂಬಿ ನಾನು ಪ್ರೀತಿಸ್ತಾ ಇರೋದು. ನಮ್ಮ ಪ್ರೇಮ ಹೆಮ್ಮರವಾಗಿ ನಮ್ಮಿಬ್ಬರ ಪ್ರೀತಿಯ ಹೂವಿನ ಸುವಾಸೆ ಯಾವಾಗಲೂ ನೋಡ್ಬರ್ತೀನಿ. ನಮ್ಮಿಬ್ಬರ ಪ್ರೀತಿಯ ಪ್ರೇಮ ಪ್ರಣಯ ಪಾಠವನ್ನ ನನ್ನ ಅಣ್ಣನ್ ತಿಳಿಸಿ ಅವನೊತ್ತೆ ಕೊಟ್ಟು ನಿನ್ನ ನನ್ನ ಬಾಳ ಸಂಗತಿ ಅಂತ ಕೊಟ್ಟಿರ್ತಾನೆ. ನಿಮ್ಮ ಆಸೆಯ ಕನಸಿನ ಹೂಮಾಲೆಯಾಗಿ ನಿಮ್ಮೊಂದಿಗೆ ಸಪ್ತಪುತ್ರಕ್ಕೆ ನಾನು ನಡೆಯಿದ್ದೀನಿ. ಹಾಗಾಗಿ ಬರ್ತಿದ್ದೆ. ಮುಂದಿನ ವಾರ ನನ್ನ ತಂಗಿ ಸೀತಾಳ ಬರ್ತಡೇ ಇದೆ. ಆ ಫಂಕ್ಷನ್ಗೆ ನೀನು ಮಿಸ್ ಮಾಡನ್ನೇ ತರಬೇಕು. ಹಾ ನನಗಿನ್ ಟೈಮ್ ಆಯ್ತು. ನನ್ನ ತಂದೆ ತಾಯಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಬರ್ತೀನಿ. ಬರ್ತೀಯ? ಎಲ್ಲಿಗೆ ಹೋಗ್ತೀಯ? ನಾನು ಅಷ್ಟದಿಂದ ಕಾಯ್ತಾ ಇರೋದು ನಿನ್ನ ಕೆಲಸದಕ್ಕ. ಮತ್ತೆ ಯಾಕೋ ಮತ್ತೆ ಈ ಒಂದು ಸಂದರ್ಭದಲ್ಲಿ ಹಾಗೆ ಕುಣಿತಾ ಉಳಿತಾ ಸಂತೋಷ ಕಾಲ ಕಲಿಯೋಣ ಅಂತ.
ಆಕಾಶದಲ್ಲಿ ಚಲಿಸುವ ಹಕ್ಕಿಗಳ ಹಾರಾಟ ಕರಾಳದಲ್ಲಿ